ಹಾಯ್ ಎವ್ರಿವಾನ್, ಎಲ್ರಿಗೂ ನಮಸ್ತೆ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತೊಂದು ಸೂಪರ್ ಆಗಿ ಈಸಿಯಾಗಿರುವಂತಹ ತೊಗರಿಬೇಳೆ ಹೋಳಿಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ತುಂಬಾ ಸಾಫ್ಟಾಗಿ ಬರುತ್ತೆ ನೀವು ಈ ವಿಧಾನದಲ್ಲಿ ಮಾಡಿದರೆ. ಬೇಳೆ ಬೇಯಿಸಿ ಮಿಕ್ಸಿಯಲ್ಲಿ ರುಬ್ಬಿದಾಗ ಕೆಲವೊಂದು ರಿಸ್ಕ್ ಇರುತ್ತೆ. ಅದರ ಬದಲು ನೀವು ಈಸಿಯಾಗಿ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತೀನಿ. ಬನ್ನಿ. ನೀವು ಮಾಡಬೇಕಾಗಿರೋದು ಇಷ್ಟೇ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ರೆಸಿಪಿಗೊಂದು ಲೈಕ್ ಕೊಡಿ. ಹೋಳಿಗೆ ಮಾಡೋದಕ್ಕೆ ಮೊದಲಿಗೆ ನಾನು ತೊಗೊಂಡಿರೋದು ಇಲ್ಲಿ 1 ಕಪ್ನಷ್ಟು ಮೈದಾ ಹಿಟ್ಟು, ಅಥವಾ ನೀವು ಚಿರೋಟಿ ರವೆ ಕೂಡ ತಗೊಳ್ಬೋದು. 2 ಟೀ ಸ್ಪೂನಷ್ಟು ಎಣ್ಣೆ, ಚಿಟಿಕೆಯಷ್ಟು ಅರಿಶಿನ ಪುಡಿ, ಆಮೇಲೆ ಇದಕ್ಕೆ ಬೇಕಾಗುವಷ್ಟು ನೀರು. ಪಾತ್ರೆಗೆ ನಾನು ಇದನ್ನು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. 1 ಚಿಟಿಕೆಯಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಈ ಎಣ್ಣೆ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿಬಿಟ್ಟು ಒಂದು ಸರ್ತಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ಸಾಫ್ಟಾಗಿ ಕಲಸ್ಕೊಳ್ಬೇಕು. ಈ ಹೋಳಿಗೆಯ ಕಣಕವನ್ನು ಈ ರೀತಿ ಕಲಸಿಬಿಟ್ಟು ನೀವು ಎಷ್ಟು ಹೊತ್ತು ಇಡ್ತೀರಾ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತೆ. ಸುಮಾರು ಮಿನಿಮಮ್ ಅಂದರೆ 6 ಗಂಟೆಗಳ ಕಾಲ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ, ಅಥವಾ ಕಮ್ಮಿ ಅಂದರೆ ಒಂದು 3 ಗಂಟೆನಾದರೂ ಇಡಬೇಕಾಗುತ್ತೆ. ಇದೇ ಥರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಹಾಗೆಯೇ ಇದು ಚಪಾತಿ ಹಿಟ್ಟಿಗಿಂತ ಇನ್ನಷ್ಟು ಮೃದುವಾಗಿ ಇರಬೇಕು. ಈ ಚಾನಲ್ನಲ್ಲಿ ಇದೇ ವಾರದಲ್ಲಿ ಯುಗಾದಿ ಸ್ಪೆಷಲ್ ಅಂದ್ಬಿಟ್ಟು ಒಂದು ರಸಮ್ ರೆಸಿಪಿ ಹಾಕಿದ್ದೆ. ಮದುವೆ ಮನೆ ಶೈಲಿಯ ಸಾರದು. ಖಂಡಿತ ನೀವು ಅದನ್ನು ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ಈಗ ಹಿಟ್ಟು ಕಲಿಸಿದ ಮೇಲೆ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು 6 ಗಂಟೆಗಳ ಕಾಲ ನೆನೆಯಲಿಕ್ಕೆ ಬಿಡಬೇಕು. ಅಥವಾ ನೀವು ಸಂಜೆ ಮಾಡೋದಾದರೆ ಬೆಳಿಗ್ಗೆ ಇದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ. ಹೀಗೆ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: 1 ಕಪ್ನಷ್ಟು ತೊಗರಿಬೇಳೆ, ಬೆಲ್ಲ 1 ಕಪ್ನಷ್ಟು, ಅಥವಾ ನೀವು 1.5 ಕಪ್ನಷ್ಟು ತೊಗೋಬೋದು. ನಿಮ್ಮ ಸ್ವೀಟ್ಗೆ ಅನುಸಾರವಾಗಿ ತಗೊಳ್ಳಿ. ಆಮೇಲೆ 3 ಏಲಕ್ಕಿ. ಇದನ್ನು ಸ್ವಲ್ಪ ಸಕ್ಕರೆ ಹಾಕಿ ಪುಡಿ ಮಾಡಿಕೊಂಡ್ರೆ ಚೆನ್ನಾಗಿ ಪುಡಿ ಆಗುತ್ತೆ. ಈಗ ತೊಗರಿಬೇಳೆನ ಒಂದು ಪಾತ್ರೆಗೆ ಹಾಕಿ 2 ರಿಂದ 3 ಸರ್ತಿ ಚೆನ್ನಾಗಿ ಇದನ್ನು ತೊಳಿಬೇಕು. ತೊಳೆದಿರುವಂತಹ ತೊಗರಿಬೇಳೆಯನ್ನು ಕುಕ್ಕರಿಗೆ ಹಾಕಿಬಿಟ್ಟು ಅದರಲ್ಲಿ ಬೇಯಿಸ್ತಾ ಇದ್ದೀನಿ ನಾನು. ತೊಗರಿಬೇಳೆ ಮುಳುಗುವಷ್ಟು ನೀರು ಸೇರಿಸ್ಕೊಳ್ಳಿ. ನಂತರ 2 ವಿಷಲ್ ಬರುವಂತೆ ಇದನ್ನು ಬೇಯಿಸ್ಕೊಳ್ಳಿ. ನೀವು ಇದನ್ನು ಪಾತ್ರೆಯಲ್ಲಿ ಕೂಡ ಬೇಯಿಸ್ಕೊಳ್ಬೋದು. ಪಾತ್ರೆಯಲ್ಲಿ ಬೇಯಿಸೋದಾದರೆ ಸುಮಾರು 15 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೋಬೇಕು. ಈಗ ಬೇಳೆ ಬೆಂದಿದ್ದಾಗಿದೆ, ತೋರಿಸ್ತೀನಿ ನಿಮಗೆ. ನೋಡಿ, ಈ ಹದಕ್ಕೆ ಇದು ಬೆಂದಿದೆ. ಸುಮಾರು 3 ಸ್ಪೂನಷ್ಟು ತೆಂಗಿನ ತುರಿ ತುರಿದಿಟ್ಕೊಂಡಿದ್ದೀನಿ. ಏಲಕ್ಕಿಯನ್ನು ಸಕ್ಕರೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ತೊಗರಿಬೇಳೆ ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿ ಜಾರ್ನಲ್ಲಿ ಹಾಕಿ ರುಬ್ಕೋಬೇಕು. ಅಥವಾ ನೀವು ಬೇರೆ ಕಲ್ಲಲ್ಲೆಲ್ಲ ರುಬ್ಬೋದಾದರೆ ಅದು ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಪಸೆ ಇದ್ದರೆ ಪರವಾಗಿಲ್ಲ, ಆಮೇಲೆ ಅದನ್ನು ಡ್ರೈ ಮಾಡ್ಕೋಬೋದು. ಇದರ ಜೊತೆಗೆ ನಾನು ತೆಂಗಿನ ತುರಿಯನ್ನು ಕೂಡ ಹಾಕಿಬಿಟ್ಟು ಸ್ವಲ್ಪ ಸ್ವಲ್ಪನೇ ಇದನ್ನು ರುಬ್ಕೊಳ್ಬೇಕು. ನೋಡಿ, ಇಲ್ಲಿ ರುಬ್ಬಿ ಆಗಿದೆ. ನಾನಿಲ್ಲಿ ಒಂದು 2-3 ಸರ್ತಿ ಇದನ್ನು ರುಬ್ಕೊಂಡಿದ್ದೀನಿ, ಸ್ವಲ್ಪ ಸ್ವಲ್ಪನೇ. ಆಮೇಲೆ ಎಲ್ಲ ಒಟ್ಟಿಗೆ ಹಾಕಿಬಿಟ್ಟು ಒಂದು ಸರ್ತಿ ಗ್ರೈಂಡ್ ಮಾಡಿಬಿಟ್ಟು ಈಗ ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ. ತುಂಬ ಸಾಫ್ಟಾಗಿ ಬಂದಿದೆ, ನೋಡ್ಬೋದು. ಈಗ ಒಲೆ ಮೇಲೆ ಒಂದು ಪಾತ್ರೆಯನ್ನಿಟ್ಟು ಅದಕ್ಕೆ ಬೆಲ್ಲ ಹಾಕ್ಕೊಳ್ಳಿ. ಒಂದು ಸ್ವಲ್ಪ 2 ರಿಂದ 3 ಸ್ಪೂನಷ್ಟು ನೀರು ಹಾಕ್ಕೊಂಡು ಬೆಲ್ಲ ಕರಗಿದರೆ ಸಾಕು. ಬೆಲ್ಲ ಕರಗುವವರೆಗೆ ಈ ರೀತಿ ಸ್ಪೂನಲ್ಲಿ ತಿರುಗಿಸ್ತಾ ಇರಿ, ಇಲ್ಲಾಂದರೆ ತಳ ಹಿಡಿಯುತ್ತೆ. ಈಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ, ಕುದಿಯೋದೇನು ಬೇಡ. ಆಮೇಲೆ ನೋಡಿ, ಈ ರೀತಿ ಸೋಸ್ಕೊಳ್ಳಿ. ಕಸ ಏನಾದರೂ ಇದ್ದರೆ ಅದರಲ್ಲಿ ಹೋಗುತ್ತೆ. ಇದನ್ನು ಒಂದು ದಪ್ಪ ತಳದ ಪಾತ್ರೆಗೆ ನಾನು ಹಾಕ್ಕೊಂಡಿದ್ದೀನಿ. ಆಮೇಲೆ ನಾವು ರುಬ್ಬಿರುವಂತಹ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಇದು ನಿಮಗೆ ತುಂಬ ಈಸಿಯಾದ ವಿಧಾನ. ಯಾಕೆ ಅಂತ ಹೇಳಿದರೆ, ಬೇಳೆ ಕೆಲವೊಂದು ಸರ್ತಿ ನಮಗೆ ಮಿಕ್ಸಿಯಲ್ಲಿ ತುಂಬ ನುಣ್ಣಗಾಗೋದಿಲ್ಲ. ಆಗ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ನಾವು ಪೇಸ್ಟ್ ಮಾಡ್ಕೊಳ್ಬೋದು. ಆ ನೀರಾದಮೇಲೆ ಅದನ್ನು ಗಟ್ಟಿ ಮಾಡಬೇಕಲ್ವ, ಆಗ ಈ ರೀತಿ ನೀವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಒಂದು ಹೂರಣ ರೆಡಿ ಆಗುತ್ತೆ. ಈಗ ಇದು ಗಟ್ಟಿಯಾಗುವವರೆಗೆ ಸುಮಾರು ಒಂದು 5 ರಿಂದ 6 ನಿಮಿಷ ತಗೊಳ್ಳುತ್ತೆ, ಜಾಸ್ತಿ ಏನು ತಗೊಳ್ಳಲ್ಲ. ಹೈ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಈ ರೀತಿ ತಳ ಹಿಡಿಯಬಾರ್ದು, ಮಾತ್ರ ತಳ ಹಿಡಿಯದಂತೆ ಈ ರೀತಿ ಮಾಡ್ಕೋತಾ ಇರಬೇಕು. ಗಟ್ಟಿ ಮಾಡಿದರೆ ಸಾಕು. ಹೊಸದಾಗಿ ಹೋಳಿಗೆ ಅಥವಾ ಒಬ್ಬಟ್ಟು ಮಾಡುವವರಿಗೆ ಇದು ತುಂಬ ಈಸಿಯಾದ ವಿಧಾನ. ನಾನು ಇದನ್ನು ಸುಮಾರು ವರ್ಷದಿಂದ ಮಾಡ್ತಾ ಇದ್ದೀನಿ. ನನಗೆ ಇದು ತುಂಬ ಈಸಿ ಆಗುತ್ತೆ. ಹಿಟ್ಟು ನೋಡಿ, ಈ ರೀತಿ ಗಟ್ಟಿಯಾಗಿದೆ. ಚಮಚದಲ್ಲಿ ಈ ರೀತಿ ಮಾಡಿದರೆ ಕೆಳಗಡೆ ನಿಧಾನವಾಗಿ ಬೀಳಬೇಕು, ತುಂಬ ಬೇಗ ಬೀಳಬಾರ್ದು. ಆಗ ಇದು ಗಟ್ಟಿಯಾಗಿದೆ ಅಂತ ಅರ್ಥ. ಈಗ ನೋಡಿ, ಒಂದು ಸ್ವಲ್ಪ ಹೊತ್ತಾದಮೇಲೆ ಈ ರೀತಿ ಗಟ್ಟಿಯಾಗಿದೆ.
ಹಾಗೆಯೇ ಇದು ಚೆನ್ನಾಗಿ ತಣ್ಣಗಾಗಬೇಕು. ಆಮೇಲೆ ಇದನ್ನು ನೀವು ಒಬ್ಬಟ್ಟು ಮಾಡೋದಕ್ಕೆ ಉಪಯೋಗಿಸ್ಕೊಳ್ಳಿ. ಈಗ ಕಣಕ ನೋಡಿ ಈ ರೀತಿ ಸಾಫ್ಟ್ ಆಗಿದೆ. ಇದನ್ನೊಂದು ಸರ್ತಿ ವಾಪಸ್ ಇದೇ ಥರ ನಾವು ಮಾಡ್ಕೋಬೇಕು. ಚೆನ್ನಾಗಿ ಈ ರೀತಿ ಮಾಡಿಕೊಂಡ್ರೆ ಸಾಫ್ಟ್ ಆಗುತ್ತೆ. ಎಲ್ಲ ಈ ರೀತಿ ಮಾಡಿಕೊಂಡು ರೆಡಿ ಆಯಿತು ನೋಡಿ. ಈಗ ಕೈಗೆ ಸ್ವಲ್ಪ ತುಪ್ಪ ಸವರಿ ಉಂಡೆಗಳನ್ನು ಕಟ್ಕೋಬೇಕು. ಹೂರಣದ ಉಂಡೆ ಯಾವಾಗಲೂ ದೊಡ್ಡ ಸೈಜಲ್ಲಿ ಇರಬೇಕು. ಹಾಗೆಯೇ ಕಣಕದ ಉಂಡೆ ಅದಕ್ಕಿಂತ ಚಿಕ್ಕ ಸೈಜಲ್ಲಿ ಇರಬೇಕು. ನೋಡಿ ಇದು ಚಿಕ್ಕ ಸೈಜಲ್ಲಿದೆ ಅದಕ್ಕಿಂತ. ಈಗ ನಾವಿದನ್ನು ತಟ್ಟಿ ಕೂಡ ಮಾಡ್ಕೋಬೋದು. ನಾನಿಲ್ಲಿ ನಿಮಗೆ ತೋರಿಸ್ತಾ ಇರೋದು ಕೈಯಲ್ಲಿ ಈ ರೀತಿ ತಟ್ಟಿ ಮಾಡುವಂಥದ್ದು. ಈ ರೀತಿ ಮಾಡಿಬಿಟ್ಟು ಮಧ್ಯದಲ್ಲಿ ಉಂಡೆನಿಟ್ಟು ಈ ಥರ ಶೇಪ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇದ್ದರೆ ಅದನ್ನು ತೆಗೀರಿ. ಆಮೇಲೆ ಸ್ವಲ್ಪ ತುಪ್ಪ ಸವರ್ಕೊಂಡು ಪ್ಲಾಸ್ಟಿಕ್ ಹಾಳೆಯಲ್ಲಿ ಈ ರೀತಿ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ಅದರಲ್ಲಿ ಕೂಡ ನೀವು ಮಾಡ್ಕೋಬೋದು. ಬಾಳೆ ಎಲೆಯಲ್ಲಿ ಕೂಡ ಮಾಡ್ಕೋಬೋದು, ಅದರಲ್ಲಿ ಕೂಡ ಚೆನ್ನಾಗಿರುತ್ತೆ. ಈಗ ಇದು ರೆಡಿಯಾಗಿದೆ ನೋಡಿ. ಇದನ್ನು ಕೂಡ ಈ ಥರನೂ ಮಾಡ್ಕೋಬೋದು. ಹಾಗೆಯೇ ಇದು ಲಟ್ಟಿಸಿ ಮಾಡುವಂಥದ್ದು. ಈ ರೀತಿ ಕೂಡ ನೀವು ಮಾಡ್ಕೋಬೋದು. ಲಟ್ಟಿಸಿ ಮಾಡುವಂಥದ್ದು ನಿಮಗೆ ಇಲ್ಲಿ ಬೇಯಿಸಿ ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿ ಬರ್ತಾ ಇದೆ ಅಂತ. ಆಮೇಲೆ ಇದಕ್ಕೆ ಹೂರಣ ಯಾವ ರೀತಿ ಇಟ್ಟು ನಾವು ಅದನ್ನು ಲಟ್ಟಿಸೋದಂತ ಕೂಡ ತೋರಿಸ್ತೀನಿ. ಒಂದಿಲ್ಲಿ ಬೇಯಿಸಿ ತೋರಿಸ್ತಾ ಇದ್ದೀನಿ. ಎರಡೂ ಕಡೆ ಎಣ್ಣೆ ಅಥವಾ ತುಪ್ಪ ಸವರಿ ತಿರುಗಿಸಿ ಹಾಕ್ತಾ ಬೇಯಿಸ್ಕೊಳ್ಳಿ. ತುಂಬ ಜಾಸ್ತಿ ಹೊತ್ತು ಬೇಯಿಸೋದು ಬೇಡ. ಇದರಲ್ಲಿ ನಮಗೆ ಹೂರಣ ಹೇಗೂ ಬೆಂದು ರೆಡಿಯಾಗಿರುತ್ತೆ. ಕಣಕ ಬೆಂದರೆ ಸಾಕು. ನೋಡಿ ಯಾವ ರೀತಿ ಮೃದುವಾಗಿ ಬಂದಿದೆ ಅಂತ ನೋಡ್ಬೋದು ನೀವಿಲ್ಲಿ. ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ನಾವು ಲಟ್ಟಿಸೋದು ಹೇಗೆ ಅಂದರೆ, ಒಂದು ಉಂಡೆನ ಸ್ವಲ್ಪ ಹಿಟ್ಟು ಹಾಕಿ ಈ ರೀತಿ ಲಟ್ಟಿಸ್ಕೊಳ್ಬೇಕು. ಫಸ್ಟು ಸ್ವಲ್ಪ ಅಗಲ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಮಧ್ಯದಲ್ಲಿ ಈ ರೀತಿ ಹೂರಣದ ಉಂಡೆಯನ್ನಿಟ್ಟು ನೋಡಿ ಈ ರೀತಿ ಮಾಡ್ಕೋಬೇಕು. ನಾನೀಗ ತೋರಿಸ್ತಾ ಇದ್ದೀನಲ್ವ, ಇದೇ ಥರ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರೋದನ್ನು ತೆಗೀರಿ. ಮೇಲ್ಗಡೆ ಎಕ್ಸ್ಟ್ರಾ ಬಂದಿದ್ದನ್ನು ತೆಗೀಲಿಲ್ಲ ಅಂದರೆ ನಿಮಗೆ ಮಧ್ಯದಲ್ಲಿ ಅದು ದಪ್ಪ ಬರುತ್ತೆ. ಅದಕ್ಕೋಸ್ಕರ ಆ ರೀತಿ ಮಾಡ್ಕೋಬೇಕು. ಆಮೇಲೆ ಹಿಟ್ಟಲ್ಲಿ ಈ ರೀತಿ ಅದ್ದಿಕೊಂಡು, ಈ ಹಿಟ್ಟು ಇದೆಯಲ್ವ, ಇದು ಕೆಲವರು ಮೈದಾ ಹಿಟ್ಟು ಉಪಯೋಗಿಸ್ತಾರೆ, ಕೆಲವರು ಅಕ್ಕಿ ಹಿಟ್ಟು ಕೂಡ ಉಪಯೋಗಿಸ್ಕೊಳ್ತಾರೆ. ಈ ರೀತಿ ನೋಡಿ ಲಟ್ಟಿಸ್ತಾ ಹೋಗಬೇಕು. ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಸೈಡಲ್ಲೆಲ್ಲ ಅದು ಬಂದಿದೆ. ಇಲ್ಲಾಂದರೆ ನಾವು ದಪ್ಪ ಕೂಡ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ ಆವಾಗ. ಲಟ್ಟಿಸುವಂತಹ ಒಂದು ಹೋಳಿಗೆ ಇದೆಯಲ್ವ, ಅದು ತುಂಬ ಸಾಫ್ಟಾಗಿ ಬರುತ್ತೆ. ನೋಡ್ಬೋದು ಸೈಡಲ್ಲೆಲ್ಲ ಹೇಗಿದೆ ನೋಡಿ. ಅದು ನಮಗೆ ಮುಟ್ಟಿದರೆ ಅದು ಪುಡಿ ಆಗುತ್ತೆ, ಅಷ್ಟು ಸಾಫ್ಟಾಗಿರುತ್ತೆ. ಅದಕ್ಕೆ ನಿಮಗೆ ಆ ರೀತಿ ಕಾಣ್ತಾ ಇದೆ. ಎರಡೂ ಕಡೆ ತುಪ್ಪ ಸವರ್ಬಿಟ್ಟು ಈಗ ಇದನ್ನು ಬೇಯಿಸ್ತಾ ಇದ್ದೀನಿ. ಇದೇ ಥರ ನೀವು ಕೂಡ ಖಂಡಿತ ಟ್ರೈ ಮಾಡಿ. ಆದರೆ ಒಂದು ಕಣಕದ ಉಂಡೆನ ನೀವು ಎಷ್ಟು ಜಾಸ್ತಿ ಹೊತ್ತು ನೆನೆಯಲಿಕ್ಕೆ ಬಿಡ್ತೀರಾ ಅಷ್ಟು ಚೆನ್ನಾಗಿ ನಿಮಗೆ ಹೋಳಿಗೆ ಬರುತ್ತೆ. ಅದು ನೆನಪಿಟ್ಕೊಳ್ಳಿ. ಖಂಡಿತ ನೀವು ಇದನ್ನು ಟ್ರೈ ಮಾಡಿ. ಓಕೆ, ಈ ಒಂದು ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.